ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ನಗರದ ಫ್ರೇಜರ್ ಟೌನ್ ಬಳಿ ಇರುವ ಕ್ಲಾರೆನ್ಸ್ ಶಾಲೆಯ ಸುತ್ತಲಿನ ವಾತಾವರಣ ಹದಗೆಟ್ಟಿದ್ದು, ಶಾಲೆಯ ಇಬ್ಬರು ಶಿಕ್ಷಕರಲ್ಲಿ H1N1 ಕಾಣಿಸಿಕೊಂಡಿತ್ತು. 500 ವಿದ್ಯಾರ್ಥಿಗಳು ಶಾಲೆಗೆ ಗೈರಾಗಿದ್ದರು. ಇದರಿಂದ 4 ದಿನ ಶಾಲೆ ಕ್ಲೋಸ್ ಆಗಿತ್ತು. ಸಂಪೂರ್ಣ ಸ್ವಚ್ಛತೆ ಬಳಿಕ ನಿನ್ನೆಯಿಂದ ಶಾಲೆ ಓಪನ್ ಆಗಿದೆ. ಶಾಲೆಯ ಮಕ್ಕಳಲ್ಲಿ H1N1 ಕಾಣಿಸಿಕೊಂಡಿಲ್ಲ ಅಂತ ಆರೋಗ್ಯ ಇಲಾಖೆ ಆಯುಕ್ತರು ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣ ವಿಲವಿಲ ಅಂತಿದ್ದಾನೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪೆನ್ಡ್ರೈವ್ ಪತ್ತೆಯಾದ ಬಳಿಕ 15 ಮಂದಿ ಕೈದಿಗಳು ಇರೋ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಕಲರ್ ಬಟ್ಟೆ ಹಾಕಿಕೊಳ್ತಾ ಇದ್ದ ಪ್ರಜ್ವಲ್ ಸಜಾಬಂದಿಗಳಿಗೆ ನೀಡುವ ಬಟ್ಟೆ ಧರಿಸಿದ್ದಾನೆ. ಸೆಲ್ ಬಳಿ ಸಿಸಿಟಿವಿ ಕಣ್ಗಾವಲು ಇರಿಸಿ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ. ಸೊಳ್ಳೆ ಪರದೆ ಇಲ್ಲದೆ ಪ್ರಜ್ವಲ್ ರೇವಣ್ಣ ಒದ್ದಾಡ್ತಾ ಇದ್ದಾನೆ. ಬೊಮ್ಮಸಂದ್ರದಿಂದ ಅತ್ತಿಬೆಲೆ ತನಕ ಮೆಟ್ರೋ ಯೋಜನೆಗೆ ಡಿಪಿಆರ್ ಸಿದ್ಧಪಡಿಸಲು ಬಿಎಂಆರ್ಸಿಎಲ್ಗೆ ಸರ್ಕಾರ ಸೂಚನೆ ನೀಡಿದೆ. 10.5 ಕಿಲೋಮೀಟರ್ ಮಾರ್ಗದಲ್ಲಿ 9 ಮೆಟ್ರೋ ಸ್ಟೇಷನ್ ನಿರ್ಮಾಣ ಮಾಡಲು ಪ್ಲಾನ್ ನಡೆದಿದೆ. NH44 ಹೊಸೂರು ರಸ್ತೆಯ ಬಲಭಾಗದಲ್ಲಿ ಮೆಟ್ರೋ ವಿಸ್ತರಣೆ ಆಗಲಿದೆಯಂತೆ. ಇನ್ನು ತಮಿಳುನಾಡು ಸರ್ಕಾರವು ಹೊಸೂರು ಟು ಬೊಮ್ಮಸಂದ್ರವರೆಗಿನ 23 ಕಿಲೋಮೀಟರ್ ಮಾರ್ಗದಲ್ಲಿ ಮೆಟ್ರೋ ನಿರ್ಮಾಣ ಘೋಷಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ರೇಷ್ಮೆ ಮಾರುಕಟ್ಟೆ ಉಪನಿರ್ದೇಶಕ ಕೈಲಾಶ್ ಮೂರ್ತಿ ದಬ್ಬಾಳಿಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಒತ್ತಾಯಪೂರ್ವಕವಾಗಿ ರೈತನಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದರಂತೆ. ಇದರಿಂದ ಕೆರಳಿದ ಅನ್ನದಾತರು ಉಪನಿರ್ದೇಶಕ ಕೈಲಾಶ್ ಮೂರ್ತಿಗೆ ಜಂಟಿ ನಿರ್ದೇಶಕ ರವಿ ಎದುರೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ.